ಹಲೋ ಫ್ರೆಂಡ್ಸ್, ನಾನಿವತ್ತು ಶೇಂಗಾ ಹೋಳಿಗೆ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೇನೆ ನೋಡಿರಿ. ಇಲ್ಲಿ ನಾನೊಂದು 1/4 kg ಶೇಂಗಾ ಕಾಳು ತೊಗೊಂಡಿದ್ದೀನಿ, ಒಂದು 1/4 kg ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ 1 ಚಮಚದಷ್ಟು ಒಣ ಶುಂಠಿ ಹಾಗೂ ಏಲಕ್ಕಿ ಹಾಗೂ ಜಾಜಿಕಾಯಿ ಪೌಡ್ರ್ ತೊಗೊಂಡಿದ್ದೀನಿ. ಈ ಶೇಂಗಾ ಹೋಳಿಗೆ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೇನೆ ನೋಡಿರಿ. ನಾನು ಈಗೇನು ಮಾಡಬೇಕಪ್ಪ ಅಂತಂದ್ರೆ, ಮೊದಲು ಮಂದ ಉರಿ ಇಟ್ಕೊಂಡು ಇದು ಶೇಂಗಾ ಕಾಳು ಚೆನ್ನಾಗಿ ಹುರ್ಕೋಬೇಕು ನೋಡಿರಿ. ಮೊದಲಿಗೆ ಶೇಂಗಾ ಕಾಳು ಹುರ್ಕೊಂಡು ಬರ್ರಿ. ನಾನೊಂದು ಗ್ಯಾಸ್ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಈಗಿದ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದು ನೋಡಿರಿ. ಶೇಂಗಾ ಕಾಳು ಜೋರು ಗ್ಯಾಸ್ ಇಡುವಂಗಿಲ್ಲ ರೀ, ಸ್ವಲ್ಪ ಸಣ್ಣದಿಟ್ಟು ಒಂದು 5ರಿಂದ 10 ನಿಮಿಷಕ್ಕೆ ತನಕ ನಾವು ಹುರ್ಕೋಬೇಕು ನೋಡಿರಿ. ಇದು ಶೇಂಗಾ ಸುಡಬಾರ್ದ್ರಿ. ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ರೀ ಮಕರ ಸಂಕ್ರಮಣಕ್ಕೆ ಶೇಂಗಾ ಹೋಳಿಗೆ, ಎಳ್ಳಿನ ಹೋಳಿಗೆ, ಎಳ್ಳು ಹಚ್ಚಿದ್ದು ಸಜ್ಜಿ ರೊಟ್ಟಿ ಹಾಗೂ ಪುಟಾಣಿ ಚಟ್ನಿ, ಶೇಂಗಾ ಚಟ್ನಿ, ಗುರೇಳು ಹಿಂಡಿ, ಆಮೇಲೆ ಎಣ್ಗಾಯಿ ಬದ್ನಿಕಾಯಿ, ಜುನ್ಕದ ವಡೆ ಎಲ್ಲ ಮಾಡ್ತಾರೆ ನೋಡ್ರಿ. ನಮ್ಮ ಕಡೆಗೆ ಸಂಕ್ರಮಣಗೆ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ನೋಡ್ರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಿ. ಚಲೋ ಹುರಿದಾವ್ ನೋಡ್ರಿ. ಈಗ ಇದು ತಣ್ಣಗಾದ ನಂತರ ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಇದ್ರ ಜೊತೆ ನಾವು ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕೊಂಡು ಬರೋಣ ನೋಡ್ರಿ. ಹೂರ್ಣ ರೆಡಿ ಮಾಡೋಣ. ಈಗ ಇದು ತಣ್ಣಗಾಗಲಿ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಂಡು ನೋಡ್ರಿ. ಈಗ ಶೇಂಗಾ ಎಲ್ಲ ನಾನು ಕ್ಲೀನ್ ಮಾಡೇನಿ ನೋಡ್ರಿ. ಹಾಗೂ ಬೆಲ್ಲನೂ ಸ್ವಲ್ಪ ಪುಡಿ ಮಾಡ್ಕೋಬೇಕ್ರಿ. ಇದು ಹಾಗೂ ಇದು ಏಲಕ್ಕಿ ಮತ್ತು ಶುಂಠಿ ಜಾಜಿಕಾಯಿ ಪೌಡ್ರ್ ನೋಡ್ರಿ. ಇದೆಲ್ಲ ಪುಡಿ ನಾವೀಗ ಮಿಕ್ಸಿಗೆ ಹಾಕೊಂಡು ಬರೋಣ ನೋಡ್ರಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ. ಇಷ್ಟು ನಾವು ಸಣ್ಣ ಮಾಡಿಕೊಂಡ್ರೆ ಸಾಕು ನೋಡ್ರಿ. ಗ್ರೈಂಡರ್ ನೋಡ್ರಿ ಒಮ್ಮೆ ಚಾಲು ಮಾಡಬಾರ್ದ್ರಿ. ಚಾಲು ಮಾಡೋದು ಬಂದ್ ಮಾಡೋದು, ಚಾಲು ಮಾಡೋದು ಬಂದ್ ಮಾಡೋದು ಮಾಡಬೇಕು. ಹಂಗೆ ನಾವು ಒಮ್ಮೆ ಚಾಲು ಮಾಡಿಬಿಟ್ರೆ ಏನಾಗ್ತೈತೆ ಅಂದ್ರೆ ರೀ, ತೆಳಗೆ ಎಣ್ಣೆ ಬಿಟ್ಟಂಗೆ ಆಗ್ತೈತೆ ನೋಡ್ರಿ. ಶೇಂಗಾ ಕಾಳು ತೆಳ್ಳಗಾಗ್ತೈತೆ ನೋಡ್ರಿ. ಈಗಂದ್ರೆ ನಾವು ಇದು ಉದುರು ಆಗಿರ್ತೈತಲ್ರಿ, ನಮಗೆ ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಂಡು ನಾದ್ಕೊಳ್ಳೋದು ನೋಡ್ರಿ. ಹೂರ್ಣದ ಹದಕ್ಕೆ ನಾದ್ಕೊಳ್ಳೋದು ನೋಡ್ರಿ. ನನಗೆ ಹಾಲು ತೊಗೊಂಡೇನು ನೋಡ್ರಿ. ಹಾಲಿಲ್ಲಿ ಸ್ವಲ್ಪ ಹಾಕಿ ನಾವಿಲ್ಲಿ ನಾದ್ಕೊಳ್ಳೋದು ನೋಡ್ರಿ. ಬಿಸಿ ಹಾಲು ತೊಗೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನಾವು ಒಂದು ಹಾಲು ತೊಗೊಂಡೀನಿ ನೋಡ್ರಿ. ಈಗ ಹೂರ್ಣದ ಹದಕ್ಕೆ ಬಂದೈತೆ ನೋಡ್ರಿ. ನೋಡ್ರಿ ನೋಡ್ರಿ ಈಗ ನಮ್ಮ ಹೂರ್ಣ ರೆಡಿ ಆತ್ರಿ. ಇನ್ನು ನಾವಿನ್ನು ಹಿಟ್ಟು ನಾದ್ಕೊಳ್ಳೋದು ನೋಡ್ರಿ. ಭಾಳ ನಮಗೆ ಹಾಲು ಹಾಕ್ಲಿಲ್ಲ ನೋಡ್ರಿ. ಒಂದು ಅರ್ಧ ದೊಡ್ಡ ಸ್ಪೂನ್ದಿಂದ ಒಂದು ಅರ್ಧ ಸ್ಪೂನ್ ಅಷ್ಟೇ ನೋಡ್ರಿ. ಅಷ್ಟೇ ತೊಗೊಂಡಿನಿ. ನಮ್ಮದು ಹೂರ್ಣ ಆಯ್ತು ನೋಡ್ರಿ. ಈಗ ಶೇಂಗಾ ಹೋಳಿಗೆ ಮಾಡೋಕೆ ಹಿಟ್ಟು ತೊಗೊಂಡೀನಿ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋರಿ. ಹಾಕ್ಕೊಂಡು ನಾದ್ಕೊಳ್ಳೋದು ನೋಡ್ರಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಳೋದು ನೋಡ್ರಿ. ಇಷ್ಟು ಮೆತ್ತಗೆ ಆಗಬೇಕು ನೋಡ್ರಿ ಶೇಂಗಾ ಹೋಳಿಗೆ ಮಾಡೋಕೆ. ಈಗ ಇದೊಂದು 10 ನಿಮಿಷ ನೆನೆಲಿಕ್ಕೆ ಇಡೋಣ ನೋಡ್ರಿ. ಈಗ ನಮ್ದು ಹಿಟ್ಟು ರೆಡಿ ಆಗೈತಿ, ಹೂರ್ಣನೂ ರೆಡಿ ಆಗೈತಿ. ಅದೊಂದು 10 ನಿಮಿಷ ನೆನೆದ ಕೂಡಲೇ ನಾವು ಹೋಳಿಗೆ ಮಾಡೋಣ ನೋಡ್ರಿ. ಹೂರ್ಣ ತುಂಬೋಣ ನೋಡ್ರಿ ಹೋಳಿಗೆ.
ನೋಡಿರಿ ಎಷ್ಟು ಚಲೋ ಬರ್ತಾವೆ ನೋಡ್ರಿ. ಭಾಳ ಜೋರಾಗಿ ಒತ್ತಿ ಲಟ್ಟಿಸ್ಬಾರ್ದ್ರಿ ಅದು. ನೋಡಿ ಎಷ್ಟು ಚಲೋ ಆಗಿ ಬರ್ತಾವೆ ನೋಡ್ರಿ. ತುಂಬ ಟೇಸ್ಟಿ ಆಗ್ತಾವೆ ನೋಡ್ರಿ. ಸಂಕ್ರಮಣಕ್ಕೆ ನಮ್ಮ ಉತ್ತರ ಕರ್ನಾಟಕ ಕಡೆ ಶೇಂಗಾ ಹೋಳಿಗೆ, ಎಳ್ಳಿನ ಹೋಳಿಗೆ ಇರಬೇಕು ನೋಡ್ರಿ. ಎಷ್ಟು ಚಲೋ ಬಂದಾವೆ ನೋಡ್ರಿ ಹೋಳಿಗೆ, ಎಷ್ಟು ಮೆತ್ತಗೂ ಬಂದಾವು ನೋಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ, ಶೇರ್ ಮಾಡಿ ನೋಡಿರಿ ಫ್ರೆಂಡ್ಸ್. ಧನ್ಯವಾದಗಳು.